ಆ್ಯಕ್ಚುಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಅಂತ. ನೋಡಿ, ಸೌಂಡೇ ಕೇಳಿಸ್ಕೊಳ್ಳಿ. ಯಾವ ಆ ಕ್ರಂಚಿನೆಸ್ಸು ಮತ್ತು ಮಧ್ಯದಲ್ಲಿ ಬ್ರೆಡ್ನ ಕಚ್ಚಿದಾಗ ಬ್ರೆಡ್ಡು ಸ್ವೀಟ್ನೆಸ್ಸು ಬರುತ್ತೆ. ತುಂಬ ಚೆನ್ನಾಗಿದೆ, ನಿಜವಲ್ಲೂ ನಂಗೆ ಸಖತ್ ಇಷ್ಟ. ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್. ಫ್ರೆಂಡ್ಸ್, ಕಾರ್ತಿಕ ಮಾಸ ಮುಗೀತು. ಸೊ ಇವತ್ತು ಒಂದು ದಿವಸ ಇದೆ. ಇವತ್ತೊಂದು ದಿವಸ ನಮ್ಮ ಪೈಲ್ವಾನ್ನ ಕಂಟ್ರೋಲ್ ಮಾಡಿದ್ರೆ ಸಾಕಾಗಿದೆ. ಅವನಿಗೆ ನಾನ್ ವೆಜ್ ಅಂದರೆ ಅದೆಷ್ಟು ಇಷ್ಟನೋ, ಅದರಲ್ಲೂ ಚಿಕನ್ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಇವತ್ತು ತಿನ್ಬೋದಾ ಅಂತ ಬೆಳಿಗ್ಗೆನೆ ಕೇಳ್ತಾ ಇದ್ದ. ಇಲ್ಲ, ಇವತ್ತು ಒಂದು ದಿವಸ ವೇಟ್ ಮಾಡು, ನಾಳೆ ತಿನ್ನಿವಂತೆ ಅಂತ ಹೇಳಿದ್ದೀನಿ. ಆದರೂ ಅವನು ಏನಾದರೂ ತಿನ್ನಲೇಬೇಕಂತೆ ಇವತ್ತು. ಸೊ ಏನು ತಿನ್ನೋದು ಅಂತ ಬೆಳಿಗ್ಗೆನೆ ಜಗಳ ಮಾಡ್ತಾ ಇದ್ದ ನನ್ನ ಹತ್ರ. ಸೊ ಏನಾದರೂ ಮಾಡೋಣ ಅಂತ ಇವತ್ತು ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಅವನಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಅದಕ್ಕೂ ನಾನಿಲ್ಲಿ ಆಲೂಗೆಡ್ಡೆನ ಬೇಯಿಸಿ ಎತ್ಕೊಂಡಿದ್ದೀನಿ. ಸೊ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಗೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸೈಜ್ದು 4 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಇದನ್ನು ತುರ್ಕೊಳ್ತಾ ಇದ್ದೀನಿ. ಸೊ ತುರಿದಿದ್ದಾದ್ಮೇಲೆ ನೋಡಿ ಈ ಥರ. ನೆಕ್ಸ್ಟ್ ಇಲ್ಲಿ ಅಚ್ಚ ಖಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಖಾರಕ್ಕೋಸ್ಕರ ಮೀಡಿಯಮ್ ಆಗಿ ನಿಮಗೆ ನೋಡ್ಕೊಂಡು ಖಾರನ ಹಾಕೊಳ್ಳಿ. ಆಮೇಲೆ ಜೀರಾ ಪೌಡರು, ಸ್ವಲ್ಪ ಗರಂ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು, ಇದಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ನೀರು ಹಾಕಬಾರ್ದು. ನೀರು ಹಾಕಿದ್ರೆ ಅದು ಮಾಡೋದಕ್ಕೆ ಸರಿ ಹೋಗಲ್ಲ, ಅಂಟುತ್ತೆ. ಸೊ ಇದಷ್ಟನ್ನು ಹಾಕಿ ಚೆನ್ನಾಗಿ, ನಾನಿಲ್ಲಿ ಸ್ಪೂನಲ್ಲಿ ಏನು ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲೇ ನಾನು ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಉಂಡೆ ಥರ ಮಾಡ್ಕೊಳ್ತೀನಿ. ಕೈಯಲ್ಲಿ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಬ್ಯಾಟರ್ ಚೆನ್ನಾಗಿ ರೆಡಿ ಮಾಡ್ಕೊಳ್ಬೋದು. ಸೊ ಇದೆ ಚೆನ್ನಾಗಿ ಕಿವುಚಿ ಸ್ವಲ್ಪ ನಾದ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ. ನೋಡಿ, ಏನಾದರೂ ಗಂಟಿದ್ರೆ ಎಲ್ಲ ನೀಟಾಗಿ ಹೋಗುತ್ತೆ. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಮೈದಾನ ತೊಗೊಂಡಿದ್ದೀನಿ. ಮೊಟ್ಟೆನ ಯೂಸ್ ಮಾಡ್ಬೋದು. ಮೊಟ್ಟೆ ತಿನ್ನೋದು ಬೇಡ ಅನ್ನೋರು ವಾಟರ್ನ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ವಾಟರ್ನ ಹಾಕಿ ಇದು ಬೈಂಡಿಂಗಿಗೋಸ್ಕರ ಸ್ವಲ್ಪ ತೆಳುವಾಗಿ ಕಲಸಿಟ್ಕೊಳ್ತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಅದು ಡಿಪ್ ಮಾಡಿ ಎತ್ತಬೇಕು ನಾವು ಆ ಬ್ರೆಡ್ ಸ್ಲೈಸ್ನ. ಸೊ ಅದಕ್ಕೋಸ್ಕರ ಈ ಥರ ಇರಲಿ. ಬ್ಯಾಟರ್ ಇದು ರೆಡಿ ಆಯಿತು. ನೆಕ್ಸ್ಟು ಬ್ರೆಡ್ ಸ್ಲೈಸ್ನ ತೊಗೊಂಡು ಆವಾಗಲೇ ರೆಡಿ ಮಾಡಿರೋ ಅಂಥ ಮಸಾಲಾನ ಎಲ್ಲ ಕಡೆ ಈ ಥರ ನೀಟಾಗಿ ಸ್ಪೂನಿನ ಹಿಂದೆಗಡೆ ಉಲ್ಟಾ ತಿರ್ಸ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಎಲ್ಲ ಕಡೆ ಆಗತ್ತೆ. ಎಷ್ಟು ಬ್ರೆಡ್ ಸ್ಲೈಸ್ನ ತೊಗೊಳ್ತೀರಾ ಅದು ನಿಮ್ಮ ಇಷ್ಟ. ನಾನಿಲ್ಲಿ ಒಂದು 4 ಬ್ರೆಡ್ ಸ್ಲೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ಒಂದು ದೊಡ್ಡ ಪ್ಲೇಟ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡಿದ್ದಾದಮೇಲೆ ನೆಕ್ಸ್ಟು ನೋಡಿ, ನಾನು ಈ ಥರ ನಿಮ್ಗೆ ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಉದ್ದದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಸೊ ಇದು ಕಟ್ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೆ ಸ್ಮಾಲ್ ಸೈಜ್ ಬೇಕಂದ್ರೂ ಕಟ್ ಮಾಡ್ಕೊಳ್ಬೋದು. ಇಲ್ಲ ಲಾಂಗು, ಈಗ ನಾನು ಕಟ್ ಮಾಡಿ ತೋರಿಸ್ತಿದ್ದೀನಲ್ಲ, ಈ ಥರ ಬೇಕಾದ್ರೂ ಕಟ್ ಮಾಡಿ ಇಟ್ಕೊಳ್ಬೋದು. ಸೊ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬ್ರೆಡ್ ಇದ್ದರೆ ಸಾಕು, ಒಂದೆರಡು ಆಲೂಗೆಡ್ಡೆ ಇದ್ದರೆ ಅವ್ರ ಮಕ್ಕಳು ಸ್ಕೂಲಿಂದ ಬರೋದ್ರೊಳಗೆ ರೆಡಿ ಮಾಡಿ ಇಟ್ಬಿಡ್ಬೋದು. ಈ ಕಟ್ ಮಾಡಿರೋ ಅಂಥದ್ದನ್ನ ಆವಾಗಲೇ ನಾವು ಕಲಸಿಟ್ಟಿರೋ ಮೈದಾದಲ್ಲಿ ಒಂದು ಸತಿ ಇದನ್ನು ಡಿಪ್ ಮಾಡೋದು. ನೋಡಿ, ಈ ಥರ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಮಾಡ್ಕೊಳ್ಳಿ. ಡಿಪ್ ಮಾಡಿ ಬ್ರೆಡ್ ಕ್ರಾಮ್ಸ್, ಸೊ ಇದು ಈ ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ. ಬ್ರೆಡ್ ಕ್ರಾಮ್ಸ್ ಇಲ್ಲಾಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಡ. 1-2-3 ಬ್ರೆಡ್ ಸ್ಲೈಸ್ನ ಮಿಕ್ಸಿ ಜಾರಲ್ಲಿ ಹಾಕಿ ಗುರ್ರ ಅಂತ ಸೌಂಡ್ ಮಾಡಿದ್ರೆ ಮುಗೀತು, ಬ್ರೆಡ್ ಕ್ರಾಮ್ಸು ನಿಮಗೆ ರೆಡಿ ಆಗುತ್ತೆ. ಸೊ ಬ್ರೆಡ್ ಕ್ರಾಮ್ಸ್ ಇಲ್ಲ, ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋದೇನು ಬೇಡ. ಬ್ರೆಡ್ ಕ್ರಾಮ್ಸ್ ಮಾಡ್ಕೊಳ್ಳೋದು ಈಗ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಇದನ್ನು ಹಾಕಿ, ಸೊ ಇದು ಬೈಂಡಿಂಗು ಚೆನ್ನಾಗಿ ಇಟ್ಕೊಳ್ಳುತ್ತೆ. ಬ್ರೆಡ್ ಒಳಗಡೆ ಸ್ವಲ್ಪ ಚೆನ್ನಾಗಿ ಈ ಥರ ಉರುಳಿಸಿ ಎಲ್ಲದನ್ನು ಫಸ್ಟು ಈ ಥರ ಮಾಡಿ ಇಟ್ಕೊಳ್ಳಿ. ಬೇಕಂದರೆ ನೀವು ಈ ಥರ ರೆಡಿ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಒಂದು ಇದರಲ್ಲಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡು ಮಕ್ಕಳು ಬರೋ ಟೈಮಿಗೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಆಯಿಲ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಒಂದೊಂದೇ ನಿಧಾನಕ್ಕೆ ಹಾಕ್ತಾ ಹೋಗೋಣ. ತುಂಬ ಹೈ ಫ್ಲೇಮ್ ಬೇಡ. ಸ್ವಲ್ಪ ಕಮ್ಮಿ ಉರಿನಲ್ಲೇ ಬೇಯಿಸ್ಕೊಳ್ಬೇಕು. ಬೇಗ ಹೈ ಫ್ಲೇಮ್ ಕೊಟ್ಟರೆ ಸೀದೋಗ್ಬಿಡುತ್ತೆ. ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಒಂದೊಂದೇ ಬೇಯಿಸ್ಕೊಳ್ತಾ ಹೋಗೋಣ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ತಿಂದು ನೋಡಿ ನಿಮಗೇನೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಈ ಥರ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನಮ್ಗೆ ಆಯಿಲ್ ಐಟಮು ಡೀಪ್ ಫ್ರೈ ಇಷ್ಟ ಇಲ್ಲ ಅನ್ನೋರು ಬೇಕಂದರೆ ಶಾಲೋ ಫ್ರೈನೂ ಮಾಡ್ಕೊಳ್ಬೋದು. ಯಾಕೆಂದರೆ ನಾವು ಆಲೂಗೆಡ್ಡೆ ಎಲ್ಲ ಬೇಯಿಸಿರೋದನ್ನ ತೊಗೊಂಡಿರೋದ್ರಿಂದ ಆರಾಮಾಗಿ ಶಾಲೋ ಫ್ರೈಯನ್ನು ಮಾಡ್ಕೊಂಡು ತಿನ್ಬೋದು. ನಾನಿಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡೀಪ್ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ.
ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಾನಿದು ಸೆಕೆಂಡ್ನೇ ಟೈಮ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಮಾಡಿದ್ದೆ. ಹೇಗೆ ಅನ್ಸತ್ತೆ ಅಂತ ಗೊತ್ತಾದ್ಮೇಲೆ ಆಮೇಲೆ ಇನ್ನೊಂದ್ಸತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ತುಂಬಾ ಚೆನ್ನಾಗಿತ್ತು. ಕ್ರಿಸ್ಪಿನೆಸ್ಸು ನೀವು ನೋಡ್ಬೋದು, ಅದೊಂಥರ ಕ್ರಂಚಿನೆಸ್ಸು ಒಳಗಡೆ ಕಚ್ಚಿದ್ರೆ ಬ್ರೆಡ್‌ದು ಸ್ವೀಟ್‌ನೆಸ್ಸು ಇರುತ್ತೆ. ಮತ್ತು ಖಾರ, ಪೊಟ್ಯಾಟೋದು ಇದ್ರದ್ದು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದು ಒಂಥರ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ನೋಡಿ ಸೌಂಡು ಈ ಥರ ಬರ್ತಾ ಇರುತ್ತೆ. ಒಂಥರ ಕರ್ಕರ್ ಅನ್ನೋ ಸೌಂಡ್ ಬರ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಥರ ಏನಪ್ಪ ಟೊಮೆಟೊ ಕೆಚಪ್ ಜೊತೆನೂ ತಿನ್ಬೋದು. ತಳಶ ತಿನ್ನು, ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳು. ಫಸ್ಟ್ ಇದು ತಿನ್ನು. ಚೆನ್ನಾಗಿದೆಯಾ? ಸೂಪರ್. ಆ್ಯಕ್ಚುಲಿ ಏನು ಗೊತ್ತಾ, ಒಂಥರ ಕ್ರಂಚಿನೆಸ್ ಇದೆ. ಒಳಗಡೆ ಆ ಬ್ರೆಡ್ಡು ಸಿಗ್ತಾ ಇದೆಯಲ್ಲ, ಒಂಥರ ಟೇಸ್ಟು ಸೂಪರಾಗಿದೆ. ನಾನು ಆವಾಗಲೇ ಒಂಚೂರು ಟೇಸ್ಟ್ ಮಾಡಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೂಪರಾಗಿದೆ. ಮಕ್ಳಿಗೆ ಮಾಡಿಕೊಡಿ, ಅವರಿಗೂ ಇಷ್ಟ ಆಗುತ್ತೆ. ನೀವು ಮಾಡಿಕೊಂಡು ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಥರ ತಿನ್ಬೋದು. 2 ಆಲೂಗಡ್ಡೆ ಇದ್ದರೆ ಸಾಕು, ಈ ಸ್ನ್ಯಾಕ್ಸ್ ರೆಡಿಯಾಗಿ ಹೋಗುತ್ತೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಮಾಡ್ಕೊಂಡು ತಿಂದು ಆಮೇಲೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಓಕೆನಾ? ಇದಕ್ಕೆ ನಾನು ಯಾವುದೇ ರೀತಿ ಹೆಸರಿಟ್ಟಿಲ್ಲ. ತಿಂದಾದ್ಮೇಲೆ ನೀವೇ ಒಂದು ಹೆಸರು ಯೋಚನೆ ಮಾಡಿ ನನಗೆ ಕಾಮೆಂಟ್ ಮಾಡಿ, ಇದಕ್ಕೆ ಈ ಹೆಸರು ಇಡ್ಬೋದು ಮೇಡಮ್ ಅಂತ ಹೇಳಿ ಮೇಡಮ್. ಓಕೆನಾ?